ಬಂಟ್ವಾಳ ಪುರಸಭೆಯು ಸಜಿಪನಡು ಗ್ರಾಮದ ಕಂಚಿನಡ್ಕ ಪದವು ಎಂಬಲ್ಲಿ ಪುರಸಭೆಯ ಕೊಳೆತು ನಾರುತ್ತಿರುವ ತ್ಯಾಜ್ಯಗಳನ್ನು ಡಂಪ್ ಮಾಡುತ್ತಿದ್ದಾರೆ. ಜನವಸತಿ ಪ್ರದೇಶದಲ್ಲಿ ತ್ಯಾಜ್ಯ ಡಂಪ್ ಮಾಡುತ್ತಿದ್ದು ಇದರಿಂದ ರೋಗ ಭೀತಿ ಆವರಿಸುವ ಸಾಧ್ಯತೆ ಇದೆ. ಕೂಡಲೇ ಇಲಾಖಾಧಿಕಾರಿಗಳು ಎಚ್ಚೆತ್ತು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಳಾಂತರಿಸಬೇಕೆಂಬ ಆಗ್ರಹ ಕೂಡ ಕೇಳಿಬಂದಿದೆ. ಬಂಟ್ವಾಳ ತಾಲೂಕು ಸಜಿಪನಡು ಗ್ರಾಮದ ಕಂಚಿನಡ್ಕ ಪದವು ಎಂಬ ಪ್ರದೇಶದಲ್ಲಿ ಸುಮಾರು 300 ಕುಟುಂಬಗಳು ವಾಸಿಸ್ತಾ ಇದ್ದು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕಾಲೋನಿಯೂ ಇರುತ್ತೆ. ಅಲ್ಲದೆ ಈ ಪ್ರದೇಶದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ, ಧಾರ್ಮಿಕ ಕೇಂದ್ರಗಳು ಕೂಡ ಇವೆ. ಬಂಟ್ವಾಳ ಪುರಸಭೆಯ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸುವ ಉದ್ದೇಶದಿಂದ ಆವರಣ ಗೋಡೆಯನ್ನ ನಿರ್ಮಿಸಲಾಗಿದೆ. ಈ ಹಿಂದೆ ಆರೋಗ್ಯಾಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಈ ಸ್ಥಳ ಸೂಕ್ತ ಅಲ್ಲ ಎಂಬುದನ್ನು ಬಂಟ್ವಾಳದ ತಹಶೀಲ್ದಾರ್ಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಆದರೆ ಈ ಪ್ರದೇಶದಲ್ಲಿ ಘನತ್ಯಾಜ್ಯ ವಿಲೇವಾರಿ ಸ್ಥಾಪಿಸಿದ್ರೆ ಅಂತರ್ಜಲ ಮಲಿನವಾಗುವ ಸಾಧ್ಯತೆ ಇರೋದ್ರಿಂದ ಹಲವು ನಿರ್ಬಂಧನೆಗಳನ್ನು ವಿಧಿಸಿ ಪರವಾನಗಿಯನ್ನ ನೀಡಿದ್ದು ಪ್ರತಿ 2 ವರ್ಷಕ್ಕೊಮ್ಮೆ ನವೀಕರಿಸುವಂತೆ ಸೂಚಿಸಲಾಗಿತ್ತು. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬಂಟ್ವಾಳ ಪುರಸಭೆಯು ಘನತ್ಯಾಜ್ಯ ವಿಲೇವಾರಿ ಘಟಕದ ಪರವಾನಗಿಯನ್ನ ಇಂದಿನವರೆಗೆ ನವೀಕರಿಸಿರುವುದಿಲ್ಲ. ಬಂಟ್ವಾಳ ಪುರಸಭೆಯ ಯಾವುದೇ ನಿರ್ಬಂಧನೆಗಳನ್ನು ಪಾಲಿಸದೆ ಬರೇ ಆವರಣ ಗೋಡೆಯೊಳಗೆ ತ್ಯಾಜ್ಯಗಳನ್ನು ತಂದು ಡಂಪ್ ಮಾಡುವ ಪ್ರಯತ್ನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ವಿರೋಧಿಸಿದಾಗ ಪೊಲೀಸ್ ಬಲವನ್ನ ಬಳಸಿ ಪ್ರದೇಶವಾಸಿಗಳ ಮೇಲೆ ದೌರ್ಜನ್ಯವೆಸಗುವ ಮುಖಾಂತರ ಬಲವಂತದಿಂದ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಡಂಪ್ ಮಾಡಿ ತ್ಯಾಜ್ಯಕ್ಕೆ ಬೆಂಕಿ ಇಟ್ಟು ಹೋಗಿದ್ದಾರೆ. ಇದೀಗ ಪ್ರತಿದಿನವೂ ಪೊಲೀಸ್ ಬೆಂಗಾವಲಿನೊಂದಿಗೆ ಪುರಸಭೆಯು ಕೊಳೆತು ನಾರ್ತಾ ಇರುವ ತ್ಯಾಜ್ಯಗಳನ್ನು ತಂದು ಡಂಪ್ ಮಾಡ್ತಾ ಇದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಯಾವುದೇ ಪರವಾನಗಿ ಇಲ್ಲದೆ ಅವರು ವಿಧಿಸಿದಂತಹ ಯಾವುದೇ ನಿರ್ಬಂಧನೆಗಳನ್ನು ಪೂರೈಸದೆ ಪುರಸಭೆಯ ಕೊಳೆತ ತ್ಯಾಜ್ಯಗಳನ್ನು ಅವೈಜ್ಞಾನಿಕವಾಗಿ ಡಂಪ್ ಮಾಡ್ತಾ ಇರುವುದನ್ನು ಗ್ರಾಮವಾಸಿಗಳಾದ ನಾವು ವಿರೋಧಿಸುತ್ತೇವೆ ಅಂತ ಸುದ್ದಿಗೋಷ್ಠಿಯಲ್ಲಿ ಎಸ್ ಅಬೂಬಕರ್ ಸಜ್ಪಾ ಹೇಳಿದರು. ಇದೀಗ ಜಗತ್ತಿನಾದ್ಯಂತ ಕೊರೋನಾ ವೈರಸ್ ಹರಡ್ತಾ ಇದ್ದು ನಮ್ಮ ರಾಜ್ಯಕ್ಕೂ ಕಾಲಿಟ್ಟಿದ್ದು ಬಂಟ್ವಾಳ ಪುರಸಭೆಯು ಕೊಳೆತು ದುರ್ನಾಥ ಬೀರ್ತಾ ಇರುವ ತ್ಯಾಜ್ಯಗಳನ್ನು ಜನವಸತಿ ಇರುವಂತಹ ಸಜಿಪನಡು ಕಂಚಿನಡ್ಕ ಪದವಿನಲ್ಲಿ ಡಂಪ್ ಮಾಡ್ತಾ ಇರೋದ್ರಿಂದ ಇನ್ನಷ್ಟು ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಳಾಂತರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲ್ಲವಾದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದ ಸಜಿಪನಡು, ಸಜಿಪಪಡು, ಚೇಲೂರು, ಸಜಿಪಮುನ್ನೂರು, ಸಜಿಪಮೂಡ, ಈರಾ ಗ್ರಾಮಗಳ ಸಾರ್ವಜನಿಕರು ಕೂಡಿಕೊಂಡು ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸುತ್ತಮುತ್ತಲಿನ ಏರ್ ಡಿಸ್ಟೆನ್ಸ್ 5 ಕಿಲೋಮೀಟರ್ ವರೆಗೆ ಅಂತರ್ಜಲ ಮಲಿನವಾಗುವ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ಕೊಟ್ಟು ಅಲ್ಲಿ ಮಾಡಲಿಕ್ಕೆ ಸೂಕ್ತ ಜಾಗ ಅಲ್ಲ ಅಂತ ಅವರು ರಿಪೋರ್ಟ್ ಮಾಡಿದ್ದಾರೆ. ಆದರೂ ದಿನಾಂಕ 18ರಂದು ಇದೇ ತಿಂಗಳ ದಿನಾಂಕ 18ರಂದು ಪುರಸಭೆಯವರು ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡು ಅಲ್ಲಿ ಡಂಪ್ ಮಾಡಲಿಕ್ಕೆ ಬರ್ತಾರೆ. ಬರುವಾಗ ಊರವರಲ್ಲಿ ಎಲ್ಲ ಪ್ರತಿಭಟಿಸ್ತಾರೆ. ಅಲ್ಲಿ ಪರಿಸರವಾಸಿಗಳೆಲ್ಲ ಕಂಪೌಂಡ್ಗೆ ತಾಗಿಕೊಂಡೇ ಮನೆಗಳಿವೆ. ಸಾಧಾರಣ 250-300 ಕುಟುಂಬ ಅಲ್ಲಿದೆ, ವಾಸಿಸ್ತಾ ಇದೆ. ಅದನ್ನು ವಿರೋಧಿಸುವಾಗ ಕೆಲವರನ್ನು ಅಲ್ಲಿ ಬಂಧಿಸುವಂತ ಒಂದು ನಾಟಕವಾಡ್ತಾರೆ, ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಬಿಡ್ತಾರೆ. ವಾಪಸ್ ಪುನಃ 19ನೇ ತಾರೀಕು ಅದೇ ಪುನರಾವರ್ತನೆ ಆಗ್ತದೆ. 20ನೇ ತಾರೀಕಿಗೆ ವಾಪಸ್ ಅದೇ ತರ ಒಂದು 3 ಜನರನ್ನು ಅರೆಸ್ಟ್ ಮಾಡಿ ಒಂದು ಫೋರ್ಸೆಬಲಿ ಅಲ್ಲಿ ಡಂಪ್ ಮಾಡಿ ಹೋಗ್ತಾ ಇದ್ದಾರೆ. ಡಂಪ್ ಮಾಡುವ ಅದರ ಕೆಲವು ಫೋಟೋಸ್ಗಳು ಇದೆ. ನಾನು ಪರಿಸರ ಇಲಾಖೆಗೆ, ಇದು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹೋಗಿ ಕಂಪ್ಲೇಂಟ್ ಕೂಡ ಮಾಡಿದ್ದೇನೆ. ಶರಸಾಲಿಯನ್ V4 News 24/7 ಮಂಗಳೂರು.